ರಾಜೇಶ್ವರಿ, ಏನಾಗಿದೆ ನಿಂಗೆ? ಯಾಕೆ ಹೀಗೆ ಹುಚ್ಚುಚ್ಚಾಗಾಡ್ತಿದ್ಯಾ? ಹೌದು, ನನ್ಗೆ ಹುಚ್ಚಿಡ್ದಿದೆ. ಯಾರ್ರೀ ಅವಳು? ಎಲ್ಲೋ ಆಯ್ಕೊಂಡು ತಿಂತಿದ್ದವಳು ನಮ್ಮನೆ ಸೊಸೆ ಅಂದ್ರೆ ಹೇಗ್ರಿ ಒಪ್ಕೊಳ್ಳಿ? ಮನೆಗ್ ಕರ್ಕೊಂಡ್ ಬರ್ಬೇಡಿ ಅಂತ ಹೇಳಿದ್ರು ಮನೆಗ್ ಕರ್ಕೊಂಡ್ ಬಂದು ನನಗ ಅವಮಾನ ಮಾಡ್ತಾ ಇದ್ದೀರಾ? ಈ ರಾಜೇಶ್ವರಿ ಸೊಸೆಯಾಗಿ ಬರೋದಕ್ಕೆ ಎಷ್ಟೊಂದ್ ಜನ ತಪಸ್ ಮಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಇವಳು ಯಾವಳು ನಮ್ಮನೆಗ್ ಸೊಸೆಯಾಗಿ ಬಂದಿದ್ದಾಳೆ ಅಂದ್ರೆ ನಾನ್ ಹೇಗ್ರಿ ಒಪ್ಕೊಳ್ಳಿ? ಈಗಾಗಿರೋದನ್ನ ತಪ್ಸಕ್ ಆಗೋದಿಲ್ವಲ್ಲ ರಾಜೇಶ್ವರಿ? ವಾಸ್ತವನ ನಾವು ಒಪ್ಕೊಳ್ಳೇಬೇಕಲ್ವಾ? ನಾನ್ ಸತ್ರು ಒಪ್ಕೊಳ್ಳಲ್ಲ. ಅಮಿತ್ ಜೊತೆ ಮದುವೆ ಮಾಡಿಸ್ತೀನಿ ಅಂದಾಗ ಎಲ್ರು ನನ್ನ ನೋಡೋ ದೃಷ್ಟಿನೇ ಬೇರೆ ಆಗಿತ್ತು. ಆದ್ರೆ ಇವಳು ಕತ್ತಿಗೆ ತಾಳಿ ಕಟ್ಟಿದ್ಮೇಲೆ ಎಲ್ರು ನನ್ನ ನೋಡೋ ನೋಟ ನನಗ್ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಚಂದ್ರು, ಈ ಅವಮಾನನ ನಾನು ಹೇಗ್ ಸಹಿಸ್ಕೊಳ್ಳಿ? ಅದು ಜಸ್ಟ್ ಅಷ್ಟಿದ್ದಾರ ಅಷ್ಟೇ. ಇಲ್ಲೇ ಎಲ್ಲಾದ್ರೂ ನೇತಾಕ್ಬಿಡು. ಅದಕ್ಕೆಲ್ಲ ಅಷ್ಟೊಂದು ಸೆಂಟಿಮೆಂಟು ಇಲ್ಲ, ಇಂಪಾರ್ಟೆನ್ಸು ಇಲ್ಲ. ಆಮೇಲೆ ದುಡ್ಡೇನಾದ್ರೂ ಬೇಕು ಅಂದ್ರೆ 2ನೇ ಕಬೋರ್ಡ್ ಅಲ್ಲಿ 3ನೇ ಡ್ರಾಯರ್ ಅಲ್ಲೇ ಇದೆ. ಎಷ್ಟ್ ಬೇಕಾದ್ರೂ ತಗೋ, ಯಾರು ಕೇಳಲ್ಲ, ನಾನಂತೂ ಕೇಳೋದೇ ಇಲ್ಲ. ವೈ ಸಿಂಗರಿ, ನನ್ನ ಕಿರು ಬೆರಳು ನಿನ್ನ ಟಚ್ ಮಾಡಲ್ಲಪ್ಪ. ಹಳ್ಳಿಲಿ ಹೇಗಿದ್ವು ಇಲ್ಲೂ ಹಾಗೇನೆ. ನೋ ಚೇಂಜಸ್ ಎಟ್ ಆಲ್. ಡೋಂಟ್ ವರಿ. ಬೆಡ್ ಇದೆ, ಮಲ್ಕೋಬೇಕು ಅಂದ್ರೆ ಬೆಡ್ ಮೇಲೆ ಮಲ್ಕೋಬಹುದು. ಬೆಡ್ ಮೇಲೆ ನಿದ್ದೆ ಬರಲ್ಲ ಅಂದ್ರೆ ಇಷ್ಟು ಜಾಗ ನಿಂದೆ, ಎಲ್ ಬೇಕಾದ್ರೂ ಮಲ್ಕೋಬಹುದು. ಇಲ್ಲೂ ನಿದ್ದೆ ಬರಲ್ಲ ಅಂದ್ರೆ ಮನೇಲಿ 3 ರೂಮ್ ಎಕ್ಸ್ಟ್ರಾ ಇದೆ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋ. ಎಲ್ಲ ನಿಂದೆ, ಮಜಾ ಮಾಡು. ಇವತ್ತಾಯ್ತಲ್ಲ ಮದುವೆ. ಇದರಿಂದ ನಮ್ಮ ಅಮ್ಮನಿಗೆ ಅದೆಷ್ಟು ಅವಮಾನ ಆಗಿದೆ ಗೊತ್ತಾ? ಅದಕ್ಕೋಸ್ಕರನೇ ಈ ಮದುವೆ. ಇವತ್ತಿಂದ ನಮ್ಮ ಅಮ್ಮ ರಾತ್ರಿ ಎಲ್ಲ ನಿದ್ದೆನೆ ಮಾಡಲ್ಲ. ಆ ಖುಷಿಗೆ ನಾನೊಂಚೂರು ಎಕ್ಸ್ಟ್ರಾನೇ ನಿದ್ದೆ ಮಾಡ್ಬಿಡ್ತೀನಿ. ಯು ಡೋಂಟ್ ವರಿಯಾ, ಎಂಜಾಯ್. ನೀನಿಲ್ಲ, ಆರಾಮಾಗಿ ಖುಷಿಯಾಗಿರು. Today I'm happiest person on this earth, in this world. Yeah, full. ಇದೇ ಖುಷಿ ಇನ್ನೊಂದು ಚೋಟ ಚುಡ್ಗಿ. ಯಾ, ಚೋಟ ಡನ್, come on in. Good night, Shaba Khair. All yours, all yours, all yours. ಆಲ್ಯಾ, ಇವತ್ತು ನಮ್ಮಮ್ಮ ನಿದ್ದೆ ಮಾಡಲ್ಲ, ನಾನು ನಿದ್ದೆ ಮಾಡ್ತೀನಿ ಬಸ್. ಫುಲ್ ಖುಷಿ ಬಸ್. ಯಾ, ಶಾಯರಿ, ಮದುವೆಗೆ ಬರ್ತೀಯ ಅಲ್ವಾ? ಅಲ್ಲಿ ಏನ್ ನಡೆಯುತ್ತೆ ಅಂತ ನೀನೇ ನೋಡ್ತೀಯ. ಗೊಂಬೆ ಆಡ್ಸು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಲಗ್ಗಾಮು ದೇವರ ಕೈಲಿ ನಾವೇನ್ ಮಾಡೋಣ? ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮ ಆಡೋಣ. ಗೊಂಬೆ ಆಡ್ಸೋನು
ಮೇಲೆ ಕುಂತವನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಬೀದಿಲ್ ಹೋಗ್ಬೇಕಾದ್ರೆ ಏನಾದ್ರು ಹೊಲಸ್ ತೊಳೆದ್ರೆ ಹೇಗ್ ಕಾಲ್ ತೊಳ್ಕೊಂಡು ಮನೆ ಒಳಗಡೆ ಬರ್ತೀವೋ ಹಾಗೆ ಇವಳನ್ನ ಛತ್ರದಿಂದ ಕಳಿಸಿ ಮನೆಗೆ ಬರ್ಬೇಕಾಗಿತ್ತು. ಜಗತ್ತಿನ ಕಣ್ಣಿಗೆ ನಾವಿಬ್ರು ಗಂಡ ಹೆಂಡತಿ, ಆದ್ರೆ ಈ ರೂಮಲ್ಲಲ್ಲ. ಒಂದು ಎಡಗಾಲು ಒಂದು ಬಲಗಾಲು ಒಮ್ಮೆ ಅದು ಮುಂದೆ. ನನಗ್ ಮೊದ್ಲಿಂದನೂ ಅನುಮಾನ ಇತ್ತು ಇವಳಿ ಮದ್ವೆ ಹಾಳು ಮಾಡೋದಕ್ಕಿಂತಾನೆ ಇಲ್ಲಿಗೆ ಬಂದಿದ್ದಾಳೆ ಅಂತ. ಮಾಡೇ ಬಿಟ್ಲು. ಹುಟ್ಟಿಂದ ಚಟ್ಟಕ್ಕೆ ಇದರಿಂದ ನಮ್ಮ ಅಮ್ಮನಿಗೆ ಅದೆಷ್ಟು ಅವಮಾನ ಆಗಿದೆ ಗೊತ್ತಾ? ಅದಕ್ಕೋಸ್ಕರನೇ ಈ ಮದುವೆ. ಅವಳು ಕುತ್ತಿಗೆಲಿರೋ ಮಾಂಗಲ್ಯನ ಕಿತ್ತು ಅವಳನ್ನ ಹೊರಗಡೆ ತಳ್ಳಿ ನೀವು ಒಳಗಡೆ ಬನ್ನಿ. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ಬಿಡೋಣ. ನೋ ಅಬ್ಜೆಕ್ಷನ್ ಎಟ್ ಆಲ್. ಕಟ್ಟಿಕೊಂಡು ಡ್ರಾಮಾ ಆಡೋಣ. ಅದು ಜಸ್ಟ್ ಅಷ್ಟಿದ್ದಾರ ಅಷ್ಟೇ. ಇಲ್ಲೇ ಎಲ್ಲಾದ್ರೂ ನೇತಾಕ್ಬಿಡು. ಅದಕ್ಕೆಲ್ಲ ಅಷ್ಟೊಂದು ಸೆಂಟಿಮೆಂಟು ಇಲ್ಲ, ಇಂಪಾರ್ಟೆನ್ಸು ಇಲ್ಲ. ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ